ಇವತ್ತು ನಮ್ಮೂರಲ್ಲೇ ಒಂದು ಟ್ರ್ಯಾಕ್ಟರ್ನ ರಿವ್ಯೂ ಮಾಡಕ್ ಹೋಗ್ತಾ ಇದೀವಿ. ಎಷ್ಟೋ ಜನಕ್ಕೆ ಈ ಟ್ರ್ಯಾಕ್ಟರ್ ಕಂಪನಿನೇ ಗೊತ್ತಿರಲಿಲ್ಲ. ಯಾವ್ದೇಳು? ಸಖತ್ತಾಗಿ ಓಡ್ಸಕ್ ಮಾತ್ರ ಸೌಂಡ್ ನೋಡಿ ಹೆಂಗ್ ಬರ್ತಂತಾರ ಸರ್. ನಿಮ್ಮ ಜೀವನ ಲೈಫ್ ಸ್ಟೈಲ್ ಹೆಂಗಿದೆ? ಸಾಕಾಗಿದೆ. ನಿಮ್ ಕಾಲೇಜ್ ಐತಲ್ಲ, BGS ಕಾಲೇಜು, ಅಲ್ಲಿ ಹಾಸ್ಟೆಲ್ ಐತಲ್ಲ ಒಂದು ಗೌರ್ಮೆಂಟ್ ಹಾಸ್ಟೆಲ್, ಅಲ್ಲಿ ಬಾವಿ ಈಜಾಡ್ತಿದ್ರಿ ಅಂತ ನಮಗೆ ಸುದ್ದಿ ಬಂತು. BGS ಸುದ್ದಿ ಬಂದಿರೋದು ನಮಗೆ. ಈ ತರದೆಲ್ಲ ಇದಾರೆ ಜನ. ಲೋಡಿಂಗ್ ಅಲ್ಲಿ ಚೆನ್ನಾಗೈತೆ, ಬಟ್ ಸಡನ್ ಪಿಕಪ್ ತಗೊಳ್ಳಲ್ಲ, ಲೇಟ್ ಪಿಕಪ್ ಅಷ್ಟೇ. ನೀವ್ ಯಾವಾಗ ಈ ತರ ಮಾಡೋದೊಂದು ಡೈರಿ ಫಾರ್ಮ್, ನಿತಿನ್ ಡೈರಿ ಫಾರ್ಮ್. ಇಲ್ಲೇ ಹೊಡಿರಿ, ಸ್ಕೂಲ್ ಒಳಗಡೆ ಹಸಿಂದ ಹೋಗೋಣ. ಸ್ಕೂಲ್ ನೋಡೋಣ. ಇವತ್ತು ಸಂಡೇ ಅಲ್ವಾ, ಸಂಡೇ ಆಗಿರೋದ್ರಿಂದ ಇವತ್ತೆಲ್ಲ ಹುಡುಗರನ್ನೆಲ್ಲ ಕೂಡಾಕ್ರಿ, ಕ್ರಿಕೆಟ್ ಆದ್ರೂ ಆಡೋಣ. ಒಂದು ವಿಷಯ ಗೊತ್ತಾ, 2 ನಾಯವೇ ಬಿಟ್ರೆ ಬಾಯ್ ಆಗ್ತವೆ. ಮಿನಿಮಮ್ ನಿಧಾನ ಕುಡೀರಿ ನೋಡೋಣ. ಮಿನಿಮಮ್ ಅರ್ಧ kg. ಎಷ್ಟೋ ಜನಕ್ಕೆ ಈ ಟ್ರ್ಯಾಕ್ಟರ್ ಕಂಪನಿನೇ ಗೊತ್ತಿರಲಿಲ್ಲ. ಯಾವ್ದೇಳು? ಇದು ಇಂಡೋ ಫಾರ್ಮ್. ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಗುರು. ನಿಮ್ಮ ಸೀನಣ್ಣವರು ಪಂಚೆ ಶರ್ಟು ಎಲ್ಲ ಹೊಸ ಹಾಕೊಂಬರ್ರಪ್ಪ, ಶೂಟ್ ನಡೀತಿದೆ. ಯಾವ ಇವೆಲ್ಲ 2006 ತಂದಿದ್ದು. ನಮ್ಮ ಮನೇಲಿ ಫಸ್ಟ್ನೇ ಟ್ರ್ಯಾಕ್ಟರ್ ಇದು. ಹೇಳ್ಬೇಕು ಅಂತಂದ್ರೆ ಅವಾಗೆಲ್ಲ ಎತ್ನಲ್ಗೆ ಐತಿದ್ರು. ಇವಾಗ ಆಲ್ಮೋಸ್ಟ್ ಆಲು ಎತ್ತು ಎಲ್ಲ ಹೊರಟೋಗ್ಬಿಟ್ಟಿದಾವೆ. ಈಗ ಎತ್ತು ಅಲ್ಲೇ ಟ್ರ್ಯಾಕ್ಟರ್ ಇದಾವೆ, ಎತ್ತುಗಳೆಲ್ಲ ಅದಾವೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಗಾಡಿ ಹರಾಜಿಕ್ಕಿದ್ರಲ್ಲವ, ಯಾವ್ದು ಬೇಕ್ರಿ ಗಾಡಿ? ಯಾವ್ದು ಬೇಕು ಹೇಳ್ರಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ. ನಿಮ್ ಚಾನಲ್ ಇಂದ ನಿಮ್ ಚಾನಲ್ ಯಾವ್ದಾರ ಗಾಡಿ ತಗೊಳ್ರಿ, ಆ ಗಾಡಿ ಫ್ರೀ ಕೊಡ್ತೀವಿ. ರೆಡ್ ಪಲ್ಸರ್ ಅದು ಫ್ರೀನಾ? ಅದು ಫ್ರೀ. ಇವತ್ತು ನಮ್ಮ ಹತ್ರದ ಇಂಡೋ ಫಾರ್ಮ್ 2035 DI. ಇದರಲ್ಲಿರೋದು 3 ಸಿಲಿಂಡರ್ 2.5 ಲೀಟರ್ ಇಂಜಿನ್ ಬರುತ್ತೆ. 38 HP ಗಾಡಿ ಇದು. 143 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ಈ ಲುಕ್, ಗಾಡಿ ಲುಕ್ ಗಳ ನೋಡು, ಫಾರ್ಮರ್ ಟ್ರ್ಯಾಕ್, ಈ ಪವರ್ ಟ್ರ್ಯಾಕ್ ಇವೆಲ್ಲ ಬರ್ತಾವಲ್ಲ, ಅದೇ ತರ ಐತೆ. ಸೇಮ್ ಹಂಗೆ ಇರುತ್ತಲ್ಲ ಲುಕ್, ಅದೇ ತರ ಬರುತ್ತೆ. ಸರ್, ನಿಮ್ಮ ಜೀವನ ಲೈಫ್ ಸ್ಟೈಲ್ ಹೆಂಗಿದೆ? ಸಾಕಾಗಿದೆ. ಅನಿಸಿಕೆ ಏನು ಹೇಳಿ? ಅನಿಸಿಕೆ ಏನು ಇಲ್ಲ, ಇಂತ ಬಿಸಿಲಲ್ಲಿ ಸುಳಿಯಕ್ಕೆ ಪೀಸಾ ಬರ್ಗಾರ್ ಹಾಕ್ತಿವಿ ಒಂದೊಂದ್ಸತಿ, ಏನೂ ಮಾಡಕ್ಕಾಗಲ್ಲ. ಈ ಸಡನ್ ಆಗಿ ಏನಾದ್ರು ಟ್ರ್ಯಾಕ್ಟರ್ ನೋಡ್ಬಿಟ್ರೆ ಇದು ಯಾವ ಬೇರೆ ದೇಶದ್ದು ಅಂದ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ ದೇಶದ್ದು. ಇವರು ಪೋಲೆಂಡ್ ಅಂತ ಹಾಕೊಂಡ್ರೆ ನೋಡಿ, ಅದಕ್ಕೆ ಹಂಗ ಅನ್ಸುತ್ತೆ. ಇಲ್ಲ ಚಾನ್ಸೇ ಇಲ್ಲ. ಇದು ನಮ್ ದೇಶದ ಟ್ರ್ಯಾಕ್ಟರ್ ಕಂಪನಿ. ಹೆಸರಲ್ಲೇ ಇದೆಯಲ್ಲ ಇಂಡೋ ಫಾರ್ಮ್. 1994 ಅಲ್ಲೇ ಸ್ಟಾರ್ಟ್ ಆಗಿದೆ ಗುರು ಈ ಕಂಪನಿ. ಟೆಕ್ನಿಕಲ್ ಕೊಲಾಬರೇಷನ್ ಉರುಸ್ ಕಂಪನಿ ಜೊತೆ ಇಟ್ಕೊಂಡಿದ್ದಾರೆ. ಆದ್ರೆ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದು 2000 ಅಲ್ಲಿ. ಉರುಸ್ ಕಂಪನಿ ಪೋಲೆಂಡ್ ದೇಶದ್ದು, ತುಂಬಾ ಹಳೆ ಕಂಪನಿ ಇದು. ಈ ಟ್ರ್ಯಾಕ್ಟರ್ ಗಳು ಎಂತಕ್ಕೆ ಫೇಮಸ್ ಅಂದ್ರೆ ಸಿಂಪಲ್ ಮೆಕ್ಯಾನಿಸಮ್ ಮತ್ತೆ ಒಳ್ಳೆ ಪವರ್. ಇಂಡೋ ಫಾರ್ಮ್ ಕಂಪನಿ ಇಂಡಿಯಾದಲ್ಲಿ ಇವಾಗ್ಲೂ ಆಕ್ಟಿವ್ ಅಲ್ಲಿ ಇದೆ. ಇವಾಗ್ಲೂ ಟ್ರ್ಯಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. 20 HP ಇಂದ 110 HP ವರೆಗೂ ಟ್ರ್ಯಾಕ್ಟರ್ ಸಿಗುತ್ತೆ ಗುರು ಇವ್ರ ಹತ್ರ. ನೀವೆಲ್ಲಾದ್ರೂ ಇಂಡೋ ಫಾರ್ಮ್ ಟ್ರ್ಯಾಕ್ಟರ್ಸ್ ನ ನೋಡಿದ್ರೆ ಕಮೆಂಟ್ಸ್ ಮಾಡಿ. ಬೇರೆ ಟ್ರ್ಯಾಕ್ಟರ್ಗಳಿಗೂ ನಮ್ಮ ಟ್ರ್ಯಾಕ್ಟರ್ ಕಂಪೇರ್ ಮಾಡ್ತಾ ಅಂತಂದ್ರೆ ಸ್ವಲ್ಪ ಲೋಡಿಂಗ್ ಅಲ್ಲಿ ಪಿಕಪ್ ಕಡಿಮೆನೆ. ಬಟ್ ರೋಟ್ರಿಗೆ ಹಾಕ್ತೀವಿ ಅಂತಂದ್ರೆ 1 ಗಂಟೆ ಮಿನಿಮಮ್ 2.5 ಕಾಲ್ ಹೈಯೆಸ್ಟ್ ಅಷ್ಟೇ ತಗೊಳ್ಳೋದು ರೋಟ್ರಿಗೆ. ನೇಗ್ಲಿಗೂ ಪರವಾಗಿಲ್ಲ, ಚೆನ್ನಾಗಿ ಒಳ್ಳೆ ಗೇಮೇನು ಆಗ್ತದೆ. ಬಟ್ ಲೋಡಿಂಗ್ ಸ್ವಲ್ಪ ಕಡಿಮೆ, ಪಿಕಪ್ ಕಡಿಮೆ. ಹೈಡ್ರಾಲಿಕ್ ಕಂಟ್ರೋಲರ್ ಯಾವ ತರ ಗೊತ್ತಿದ್ದಲ್ಲಿ ನೋಡಿ, ಇದು ಗೇಟ್ ವಾಲ್ ಕೊಟ್ಬಿಟ್ರಿ. ಇಲ್ಲಿ ಗೇಟ್ ವಾಲ್ ಕೊಟ್ಬಿಟ್ರೆ ಲಿಫ್ಟ್ ಆರ್ಮ್ಗೂ ಸಪರೇಟ್ ಆಗಿ ಹೋಗ್ಬೋದು. ಮತ್ತೆ ಟಿಪ್ಪರ್ ಇರ್ತದಲ್ಲ ಪೈಪ್, ಅದಕ್ಕೂ ಸಪರೇಟ್. ಗೇಟ್ ವಾಲ್ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಗೇಟ್ ವಾಲ್ ಚೇಂಜ್ ಮಾಡ್ತಾರೆ. ನೀರಿಗೆಲ್ಲ ಆಯಿಲ್ಗೆ ಆಯಿಲ್ಗೆ ಡಿಪ್ರೆಷನ್. ಟ್ರ್ಯಾಕ್ಟರ್ ಓಡ್ಸಕ್ ಹೆಂಗೆ ಗೊತ್ತಾ, ಫುಲ್ ಸ್ಮೂತ್. ಕಾರ್ ಓಡ್ಸತ್ರ ಫೀಲ್ ಐತೆ. ಆಮೇಲೆ ಗೇರು ಬೆಣ್ಣೆ, ಒಂದೊಂದು ಚೂರಲ್ಲಿ ಬೀಳ್ತಾ ಇದೆ ಗೇರು. ಒಂದೇ ಒಂದು ಬೆಳ್ಸಕ್ ಗೇರ್ನ. ಹೈಡ್ರೋಲಿಕ್ಸ್ ಅಲ್ಲಿ 1400 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಮತ್ತೆ ADDC ಸಿಸ್ಟಮ್ ಇದೆ. ಎಲ್ರಿ ಒಂಚದಿದ್ಕೆ ಆಯಿಲ್ಲ, ಮಿನಿ ಡ್ರಮ್ಮೇ ಇಕ್ಬಿಟ್ಟಾನಪ್ಪ ಇದಕ್ಕೆ. ಆಕ್ಸೆಲ್ ಗೆ ಮತ್ತೆ ಹೈಡ್ರೋಲಿಕ್ಸ್ ಗೆಲ್ಲ ಸೇಮ್ ಆಯಿಲ್ ಬರುತ್ತೆ ಇದೆಲ್ಲ. ಎಷ್ಟು ಮಾಡ್ತೀರಾ ದಿನಕ್ಕೆ? ಡೈಲಿ 2,000 ಸುಳಿತೀವಿ. 1,000 2,000 ಆಯ್ತು. ಸರ್, ನಿಮ್ ಖರ್ಚಿಗೆ ಏನ್ ಖರ್ಚು ಮಾಡ್ತೀರಾ ಡೈಲಿ? ಖರ್ಚು ಏನು ಮಾಡಲ್ಲ, 20 ಪೇಪರ್ ಮಾಡಿ ತಿಂತೀವಿ. ಸಂಜೆ ಮೇಲೆ ಸಿಗ್ಬಾರ್ದು ಅಷ್ಟೇ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬ್. ಇಂಡೋ ಫಾರ್ಮ್ ಬರೀ ಟ್ರ್ಯಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಕ್ರೇನ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಗುರು. ಓವರ್ ಆಲ್ ಟ್ರ್ಯಾಕ್ಟರ್ ರೇಟಿಂಗ್ಸ್ ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಟ್ರ್ಯಾಕ್ಟರ್ ಅಷ್ಟು ಪಾಪ್ಯುಲರ್ ಆಗಿಲ್ಲ. ಇದಲ್ದಲ್ಲಿ ಇನ್ನೊಂದು ಟ್ರ್ಯಾಕ್ಟರ್ ಐತೆ ನಮ್ದು, MF. ಸೊ ಅದು ಇದು 2 ಸೇರ್ತಾ ತೋಟ ಗೇಮೆ ಮಾಡ್ಕೊಂಡು ರೆಸ್ಟಲ್ಲಿ ನಿಂತಿದ್ದಾವೆ. MF 2006 ಅದು ಲೆಜೆಂಡ್ ಗಾಡಿನೇ. ಅದು ಕಂಪೇರ್ ಮಾಡಿದ್ರೆ ಇದು ಅರ್ಧಕ್ಕೆ ಅರ್ಧ. ಅದು ಪಿಕಪ್ ಇದು ಅರ್ಧ, ಅದು ಹಾರ್ಸ್ ಪವರ್ ಜಾಸ್ತಿ. ಅದಕ್ಕೆ ಪಿಕಪ್ ಬರೀ 3 ಇರೋದು, ಸಿಕ್ಕಾಬಿಟ್ಟೆ ಪವರ್ ಜಾಸ್ತಿ ಅದಕ್ಕೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಲೋಡಿಂಗ್ ಅಲ್ಲಿ ಚೆನ್ನಾಗೈತೆ, ಬಟ್ ಸಡನ್ ಪಿಕಪ್ ತಗೊಳ್ಳಲ್ಲ, ಲೇಟ್ ಪಿಕಪ್ ಅಷ್ಟೇ. ರ್ಯಾಂಪ್ಗಳೆಲ್ಲ ಲೇಟು, ನಿಧಾನ. ಆಮೇಲೆ ಆಲ್ಮೋಸ್ಟ್ ಅಲ್ಲೂ ಜನ ಎಲ್ಲರೂ JCBಗಳಿಗೆ ಹೋದಾಗ ನಮ್ಮ ಗಾಡಿ ಜಾಸ್ತಿ ನೋಡ್ತಾರೆ. ಇದು ಮುಂದೆ ಚಕ್ರ ಕೆಳಗೆ ಇರೋದೇ ಇಲ್ಲ, ಎತ್ಕೊಂಡು ಹೋಯ್ತಾ ಇರ್ತದೆ. ನೀವು ಯಾವಾಗ ಈ ಥರ ಮಾಡೋದೊಂದು ಡೈರಿ ಫಾರ್ಮ್, ನಿತಿನ್ ಡೈರಿ ಫಾರ್ಮ್ ಮಾಡ್ಬೇಕು. ಅಲ್ಲಿ ನೋಡ್ರಿ ಡಸ್ಟರ್ ಕಾರು ಕೊಡ್ಕೇಲಿ ಇದಲ್ವಾ ರೈತರಿಗೆ ಗೊತ್ತು. ಒಂದು ಹೊತ್ತಿಂದು ಅಮೌಂಟ್ ಎಷ್ಟು ನೋಡ್ರಿ,
469 ರೂಪಾಯಿ, ಹತ್ರ 500 ರೂಪಾಯಿ. 500 ರೂಪಾಯಿ ಒಂದು ಹೊತ್ತಿಂದ ಅಷ್ಟೇ. ಬೆಳಗ್ಗೆ ಸಂಜೆ 2 ಅವರ್ ಡ್ಯೂಟಿ ಇದು. ಬೆಳಗ್ಗೆ ಸಂಜೆ ಸೇರಿದ್ರೆ 100 ರೂಪಾಯಿ. ನೀವೆಷ್ಟು ದುಡಿತೀರ ತಿಂಗಳಿಗೆ? ಮಾತಾಡಬಾರ್ದು, ಯಾಕೆ ಬೇಕು, ಬೇಜಾರಾಗುತ್ತೆ. ನೋವಿದೆ, ಆಕ್ರೋಶ ಇದೆ. ಈ ಅಡಿಕೆಡ್ದೊಳಗೆಲ್ಲ ಇದು ಮೇನ್ ಬಂದು ಬೆಂಡಾಕ್ಸಲ್ಲಿದೆ. ಸೊ ಹಾಗಾಗಿ ನೀಟಾಗಿ ಕಟ್ ಆಗ್ತದೆ. ಒಂದು ಮಿನಿಮಮ್ ಒಂದು 9 ಅಡಿ ಡಿಸ್ಟೆನ್ಸಲ್ಲಿ ಆರಾಮ್ಸಾಗಿ 5 ನೇಗ್ಲ ಇರ್ಬೋದು, ರೋಟ್ರ ಇರ್ಬೋದು, ಅಡಿಕೆಡ್ದೊಳಗೆ ನೀಟಾಗಿ ಬೆಂಡಾಕ್ಸಲ್ಲಿರೋದ್ರಿಂದ ನೀಟಾಗಿ ಕಟ್ ಆಗ್ತದೆ ಅಂತಂದ್ರೆ. ಆಮೇಲೆ ಮೇಯ್ನ್ ನಮ್ಮ ಈ ಗಾಡಿಗೆ ಆಯಿಲ್ ಬ್ರೇಕ್ ಇಲ್ಲ, ಲೈನರ್ ಬ್ರೇಕ್. ಹಾಗಾಗಿ ಪರವಾಗಿಲ್ಲ, ಆ ಬ್ರೇಕು ಅಪ್ಲೈ ಆಗ್ತದೆ ಚೆನ್ನಾಗಿ, ಪರವಾಗಿಲ್ಲ. ಹೋಗ ಸುಳಿ, ಕೊಬ್ಬರಿ ಸುಳಿ ಹೋಗ ಸಾಕು. ನಾ ಸುಡಿಯಲ್ಲಪ್ಪ. ಸಾಕ ಒಂದು 500 ಸುಳ್ದವನೆ ಸಾಕಲ್ವ ಖರ್ಚಿಗೆ ಇವತ್ತ? ಮುಗಿಯೋಸಕ್ಕೆ 1,000 ಸುಡಿತೀನಿ. ನೀವು ಹೋಗಲ್ಲ, ಓನರ್ ಬೈತಾರೆ, ನಮ್ಮನ್ನು ಬೈಸ್ತಿ. ಆಮೇಲೆ ಓನರ್ ನಾವೇ ಅಲ್ವಾ? ನನ್ ಮೇಲೆ ಆಣೆ ಇಟ್ಟು ಬ್ರೇಕಿಂಗ್ ಸಿಸ್ಟಮ್ ಮಾಡಿ ಯಾವ ಥರ ಇದೆ ಅಂತ. ಲೈನರ್ ಬ್ರೇಕು ಚೆನ್ನಾಗೆ ಕಚ್ಕೊಳ್ಳುತ್ತೆ. ಹೆಂಗಿದೆ ಬ್ರೇಕು? ಬ್ರೇಕ್ ಚೆನ್ನಾಗಿದೆ, ಹಿಡಿಯುತ್ತೆ, ಕಚ್ಕೊಳ್ಳುತ್ತಾ? ಕಚ್ಕೊಳತ್ತೆ. ಮುಂದಕ್ಕೆ ಬಾ. ಕಚ್ಚುತ್ತಲ್ಲ ಬ್ರೇಕ್? ಈ ನನ್ನ ಮಕ್ಕಳು ಒಂದೊಂದಲ್ಲ. ಈ ಟ್ರ್ಯಾಕ್ಟರ್ ಅಲ್ಲಿ ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ. ಬ್ರೇಕ್ಸ್ ಆಯಿಲ್ ಬ್ರೇಕ್ಸ್ ಅಲ್ಲ, ಲೈನರ್ ಬ್ರೇಕ್ಸ್ ಇರೋದು ಇದರಲ್ಲಿ. ಎಲ್ಲ ಓದಿದ್ರೆ ಏನು ಕತೆ? ಟ್ರ್ಯಾಕ್ಟರ್ ಓಡಿಸ್ತೀನಪ್ಪ? ಫ್ಯೂಚರಿಗೆ ರೆಡಿ ಟ್ರ್ಯಾಕ್ಟರ್ ಓಡಿಸ್ತೀಯಾ? ಓಡಿಸ್ತೇನಮ್ಮ? ಓಡಿಸ್ತಾರೆ, ಏನು ತೊಂದರೆ ಇಲ್ಲ. ಬರ್ತಾರೆ ಇದೇ ಫೀಲ್ಡ್ಗೆ? ಖಂಡಿತವಲ್ಲ ಬರ್ತಾರೆ. ಇನ್ನೆಲ್ಗೂ ಹೋಗ್ಬೇಕು ಲಾಸ್ಟಿಗೆ? ಹಳದೊಳ್ದವ್ರು ಇಲ್ಲಿಗೆ ತಾನೇ ಉಳ್ಕೋಬೇಕಾಗಿರೋದು, ಇನ್ನೆಲ್ಗೂ ಹೋಗಕ್ಕೆ ಸಾಧ್ಯ? ಏನೇನು ಕಂಡ ಮೇಲೆ ಲಾಸ್ಟಿಗೆ ನಮಗೆ ಮೇಲೆ ಖಂಡಿತವಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. 47 to 50 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ಪಂಪು, ಡೀಸೆಲ್ ಇಂಜೆಕ್ಟರ್ಸ್, ಫಿಲ್ಟರ್ಸ್ ಎಲ್ಲ ಬಾಷ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಈ ಗಾಡಿ ಮೇಲೆ ಹತ್ತಕ್ಕೆಲ್ಲ ಸ್ವಲ್ಪ ಇಕ್ಕಟ, ಆಲ್ಮೋಸ್ಟ್ ಎಲ್ಲ ಕಂಪ್ರೆಸ್ ಮಾಡಿದ್ದಾರೆ ಗಾಡಿನ. ಕುತ್ಕೊಳ್ಳೋಕ್ಕೂ ಸ್ವಲ್ಪ ಹಿಂಸನ. ಕ್ರಷರಲ್ಲಿ ಸೋಲಿಂಗ್ ಹೊಡಿಯೋಕೆ ಹೋಗಿದ್ವಿ. ಬಂಡೆ ಸಣ್ಣ ಸಣ್ಣ ಪುಡಿ ಬರುತ್ತೆ, ಆ ಸೋಲಿಂಗ್ ಹೊಡಿಯೋಕೆ ಹೋದಾಗ ತುಂಬ ರ್ಯಾಂಪ್ ತುಂಬ ಅಪ್ಪಿರ್ತದೆ ಯಾವುದೋ ಕ್ರಷರ್ಗಳಲ್ಲಿ. ಆ ಹತ್ತಿಸ್ಬೇಕಾದ್ರೆ ಟಾಪ್ ಇತ್ತು, ಟಾಪ್ ಹೋಗ್ಬಿಟ್ಟು ಟ್ರೈಲರ್ಗೆ ಹಾಕೊಂಡ್ಬಿಡ್ತು. ಟ್ರೈಲರ್ ಹಾಕೊಂಡಾದ್ಮೇಲೆ ಡ್ರೈವರ್ ಬಿಟ್ಟಿದ್ವಿ, ಡ್ರೈವರ್ ಇಳಿದ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಆ ಟ್ಯಾಕ್ಟ್ರಿ ಹಂಗೆ ನಿಂತಿತ್ತು. ತಿರ್ಗಾ ಮತ್ತೆ JCB ತರಿಸಿ ಆ ಮುಂದೆ ಬಂಪರ್ನ ಕೆಳಿ ಕಮ್ಸ್ ಆದಮೇಲೆ ಫುಲ್ ಟ್ರೈಲರ್ಗೂ ಹಾತ್ಕೊಂಡ್ಬಿಟ್ಟಿತ್ತು. ಯಾವುದು ಟಾಪ್ ಇಲ್ಲ ಅಂದರೆ ಪಲ್ಟಿ ಹೊಡೆದ್ಬಿಡೋದು. ಟಾಪ್ ಇರೋದ್ರಿಂದ ಹೋಗಿ ಟ್ರೈಲರ್ಗೆ ಇಟ್ಕೊಂಡಿರೋದ್ರಿಂದ JCBಲಿ ಫ್ರಂಟ್ ಇಟ್ಕೊಂಡು ಅದಾದ್ಮೇಲೆ ಕೆಳಿ ಕಮ್ಕಿ, ಅದಾದ್ಮೇಲೆ ಅಲ್ಲೇ ಸುರಿದು, ಅದಾದ್ಮೇಲೆ ಟ್ಯಾಕ್ಟ್ರಿ ಎತ್ಕೊಂಡ್ಬಂದ್ವಿ. ಇದರಲ್ಲಿರೋದು ಸ್ಲೈಡಿಂಗ್ ಮೆಸ್ ಗೇರ್ ಬಾಕ್ಸು, 4 ಫಾರ್ವರ್ಡ್ 1 ರಿವರ್ಸು. ಇದು ಇಂಜಿನ್ ರೇಂಜ್ ಕನ್ವರ್ಟರು. ನಿಮಗೆ ಸ್ಲೈಡಿಂಗ್ ಮೆಸ್ ಗೇರ್ ಬಾಕ್ಸ್ ಥರನೇ ಫೀಲ್ ಆಗಲ್ಲ, ಫುಲ್ ಬೆಣ್ಣೆ ಥರ ಇದೆ ಗೇರ್, ಒಂದೇ ಬೆಳ್ಳಲ್ಲಿ ಬೀಳುತ್ತೆ. ಗೇರ್ ಬಾಕ್ಸ್ ಬಂದು ಸ್ವರಾಜ್ ಗೇರ್ ಬಾಕ್ಸ್ ಬರುತ್ತೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಸಿಂಗಲ್ ಬ್ರೇಕ್ ಮಾಡಿ ನೋಡೋಣ. ಹಿಂಗೆ ಬ್ರೇಕ್ ಮಾಡ್ಬೇಕಾ? ಎಷ್ಟು ಮಿಸ್ಸು ನಾವು ಹಂಗೆ ಹೊಡೆಯೋದು. ಏನ್ ಕೇಳಿ, ಜಸ್ಟ್ ಅಲ್ಲೇ ಮಿಸ್ ಹೊಡೆಯೋದು. ಟ್ರ್ಯಾಕ್ಟರ್ ನಿಲ್ಸಿ ಪೈಪ್ ಅಂಟಾಕ್ ಹೋಗೋಣ ಮೇಲೆ. ಅದೇ ಈ ಟ್ರ್ಯಾಕ್ಟರ್ ಅಲ್ಲಿ ಫ್ರಂಟ್ ಬೆಂಡ್ ಆಕ್ಸಲ್ ಬರುತ್ತೆ, ಮತ್ತೆ ವೀಲ್ ಡಿಸ್ಟೆನ್ಸ್ ಅಷ್ಟೇ ಕಡಿಮೆ ಇದೆ, ಅದಕ್ಕೆ ಬೇಗ ಗಾಡಿ ಟರ್ನ್ ಆಗುತ್ತೆ ಅಡಿಕೆ ಗಿಡದಲ್ಲೆಲ್ಲ. ಸಖತ್ತಾಗಿ ಓಡ್ಸಕ್ ಮಾತ್ರ. ಸೌಂಡ್ ನೋಡಿ ಹೆಂಗ್ ಬರುತ್ತೆ ಒಂಥರ ಸೈಲೆಂಟ್ ಗಾಡಿ ಇದು, ಸೈಲೆಂಟ್ ಅಲ್ವಾ? ಸ್ಟೇರಿಂಗ್ ಎಲ್ಲ ದೊಡ್ಡದಾಗಿ ಚೆನ್ನಾಗಿದೆ. ಡ್ಯಾಶ್ ಬೋರ್ಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮೀಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡ್ ಆಕ್ಸಿಲೇಟರ್ ಲಿವರ್ ಇದೆ, ಸ್ವಲ್ಪ ಜುಗಾಡ್ ಮಾಡಿದ್ದಾರೆ, ದಾರ ಎಲ್ಲ ಕಟ್ಟಿ. ಅರನ್ನೇ ಹೊಡಿಲಿಲ್ಲ. ಆರನ್ನ ಇಲ್ಲಿದೆ, ಆರನ್ನ ಹಿಂಗೆ ಓಲ್ಡ್ ಇಸ್ ಗೋಲ್ಡ್ ಅಮ್ಮ. ಬರೀ ನೀವು ಆರ ನೋಡೋದ್ರಲ್ಲಿ. ಇಂಡಿಯಾದಲ್ಲೇ ಬೇಜಾನ್ ಕಂಪನಿ ಟ್ರಾಕ್ಟರ್ಸ್ ಗಳಿದೆ, ಆದ್ರೆ ಕರೆಕ್ಟ್ ಆಗಿ ಸೇಲ್ ಆಗ್ತಿಲ್ಲ. ಮೈನ್ ರೀಸನ್ ಡೀಲರ್ಶಿಪ್ ಪ್ರಾಬ್ಲಮ್. 2-3 ತಿಂಗಳು ಟ್ರಾಕ್ಟರ್ ನ ಸೇಲ್ ಮಾಡ್ತಾರೆ, ವರ್ಕೌಟ್ ಆದ್ರೆ ಓಕೆ, ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬ್ರಾಂಡಿಗೆ ಹೋಗ್ತಾರೆ. ಇವರೇನೋ ಬ್ರಾಂಡ್ ನ ಈಸಿಯಾಗಿ ಚೇಂಜ್ ಮಾಡ್ತಾರೆ, ಆದ್ರೆ ಟ್ರಾಕ್ಟರ್ ನ ತಗೊಂಡಿರೋರ್ ಗತಿ ಸ್ಪೇರ್ ಪಾರ್ಟ್ ಸಿಗ್ದಲೆ, ಸರ್ವಿಸ್ ಸಿಗ್ದಲೆ ತುಂಬಾ ಜನ ಅಲ್ದಾಡಿದ್ದಾರೆ. ಈ ತರ ಕೇಸ್ ನ ಬೇಜಾನ್ ನೋಡಿದ್ದೀನಿ. ಟ್ರಾಕ್ಟರ್ ತಗೊಳಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಯಾವ ಬ್ರಾಂಡ್ ಟ್ರಾಕ್ಟರ್ ತಗೋಬೇಕು ಅಂತ. ಮೇನ್ ಒಳ್ಳೆ ಜೆನ್ಯೂನ್ ಡೀಲರ್ಶಿಪ್ ಹತ್ರ ತಗೊಳ್ಳಿ. ನಾನು ಮೊನ್ನೆ ನಮ್ಮ ಟ್ರ್ಯಾಕ್ ಸ್ಟಾರ್ ತಗೊಂಡೋಗಿದ್ದೆ, ಅವತ್ತು ವಿಡಿಯೋ ಮಾಡಿದ್ವಲ್ಲ, ಅದು 31 HP. ಅದನ್ನ ನಮ್ಮ ಅಡಿಕೆ ಹಿಡದಲ್ಲಿ ಹೊಡೆದೆ. ಹೆಂಗ್ ಹೊಡಿಬೋದು, ಒಂದೇ ಒಂಚೂರು ಮೈಕೈ ನೋವಾಗ್ಲಿಲ್ಲ. ಆಮೇಲೆ ಹೆಂಗೆ ನಿಂತಿತ್ತ ರಪ್ಪು ನಿಂಗೆ ತಿರ್ಗುತ್ತೆ. ಆಯಿಲ್ ಡಿಸಿಬ್ರೇಕ್ಸ್ ಅದು ದೊಡ್ಡದಾಗ ಕಾಣಿಸುತ್ತೆ, ಹೆಂಗ್ ಕಟ್ಟೋದು ಗೊತ್ತಾ, ಸಾಕಾಗಿ. ಆಮೇಲೆ ಪವರ್ ಸ್ಟೇರಿಂಗು ಬೆಂಡ್ ಇದ್ದಂಗೆ, ಸುಮ್ಮನೆ ಒಂದೇ ಒಂದು ಬೆಟ್ಟಲ್ಲಿ ಹಿಂಗೆ ತಿರುಗಿಸ್ಬೋದು. ಹಂಗಾರೆ ಟ್ರ್ಯಾಕ್ಟರ್ ಮೇಲೆ ಲವ್ ಆಗಿದೆ ನಿಮ್ಗೆ? ಭಾರಿ ಲವ್ ಆಯ್ತು, ತಾಳ್ಮಬಿಟ್ಟು ಭಾರಿ ಆಸತ್. ಅಲ್ಲ ಟ್ಯಾಂಕ್ ಹೆಚ್ಚಿನ. ಈ ಟ್ರ್ಯಾಕ್ಟರ್ ಅಲ್ಲಿ ಸ್ಟಾಕ್ ಟೈರ್ ಸೈಜ್ 13 ಸೈಜ್ ಇತ್ತು, ಇವರು 12 ಸೈಜ್ ಮಾಡ್ಕೊಂಡಿದ್ದಾರೆ. ಫ್ರಂಟ್ 6.16 ಸೆಕ್ಷನ್ ಬರುತ್ತೆ. ಸೀಟಿಂಗ್ ಏನೋ ಚೆನ್ನಾಗಿದೆ, ಆದ್ರೆ ಸ್ಟೇರಿಂಗು ಸ್ವಲ್ಪ ಹೊಟ್ಟೆ ಹೊಡಿತದೆ. ಅಲ್ಲ, ಶಾಕ್ ಅಬ್ಸರ್ವ್ ಆಡುತ್ತಾ ಸೀಟ್ದು? ಚೆನ್ನಾಗಿ ಆಡುತ್ತೆ, ಅದರಿಂದನೇ ಹೊಟ್ಟೆ ಹೊಡಿಯೋದು. ಇಲ್ಲ ಅಂದ್ರೆ ಬೇರೆ ತಗೊಡ್ಬಿಡುತ್ತೆ. ಇನ್ನೊಂದು ಮ್ಯಾಟ್ರ್ ಹೆಂಗ್ ಗೊತ್ತಾ, ಈ ಕೂತ್ಕೊಂಡು ಈಗ ಅಷ್ಟು ಒಳಿಕ್ ಹೋಯ್ತಲ್ವಾ, ಒಳಿಕ್ ಏನಾದ್ರು ಹೋಗ್ಲಿಲ್ಲ ಅಂದಿದ್ರೆ ಸ್ಟೇರಿಂಗ್ ಬೇರೆ ಕಡೆ ಹೊಡಿಯುತ್ತೆ ನಿಮಗೆ. ಹೌದು ಅಲ್ವಾ? ಇಲ್ಲೇ ಸೈಡ್ ಕೊಟ್ಬಿಡೋಣ ಅಲ್ವಾ? ಹೋಗ್ತಾರಲ್ವಾ? ಹೋಗ್ತಾರೆ ಖಂಡಿತ.
ಸೋನಾಲಿಕಾ ಏನ್ರಿ ಸೌಂಡೇ ಇಲ್ಲ ಗಾಡೀಲಿ ಉಸಿರೇ ಇಲ್ಲ. ಸೌಂಡ್ ಚೇಂಜ್ ಆಗುತ್ತೆ. ಅದು 32 ಐತಿ. 32 ಅಷ್ಟೇ ಆದ್ರೂ ಒಂಥರ ಫುಲ್ ಸೈಲೆಂಟ್ ಮಾಡ್ಬಿಟ್ರಲ್ವ ಗಾಡಿ. ಟ್ಯಾಕ್ರಿ ಸಿಂಪಲ್ ಆಗಿ ಐತೆ, ಸಿಂಪಲ್ ಮೇಂಟೆನೆನ್ಸು. ಆಮೇಲೆ ಟ್ಯಾಕ್ರಿ ಕಂಪ್ನಿ ಐತೆ, ಆದರೆ ಯಾರು ಅಷ್ಟಾಗಿ ಗೊತ್ತೇ ಇಲ್ಲ, ಎಲ್ಲರಿಗೂ ಗೊತ್ತೇ ಇಲ್ಲ ಯಾರಿಗೂ. ತುಮಕೂರು ಗುಬ್ಬಿಲಿ ಎಲ್ಲರೂ ಇದ್ರೆ ಗೊತ್ತಾಗ್ತಿತ್ತು, ಯಾರಿಗೂ ಗೊತ್ತೇ ಇಲ್ಲ. ಟಿಪ್ಟೂರಲ್ಲಿ ಇದ್ದಿದ್ರು ಗೊತ್ತಾಗ್ಬಿಡ್ತಿತ್ತು. ಹಾ, ಇಲ್ಲೆಲ್ಲೂ ಇಲ್ಲ ಸದ್ಯಕ್ಕೆ, ಲೋಕಲ್ ಅಲ್ಲಿ ಕಂಪ್ನಿನೇ ಇಲ್ವಲ್ಲ. ಕಂಪ್ನಿನೇ ಇಲ್ಲ. ಇದು ಆಕ್ಚುಲಿ ರಿಯಲ್ ಯೂನಿಫಾರ್ಮ್ ಇದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನೋಡ್ರಿ ಇಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಹಿಂಗೈತೆ, ಚೆನ್ನಾಗೈತೆ ಬದಾಗಿದೆಲ್ಲ ಹಚ್ಚಕ್ಕೆ, ಗದ್ದೆ ಪದ್ದೆ ಹೊಡಿಯಕ್ಕೆ, ಗದ್ದೆ ಹೊಡ್ಯಕ್ ಹೊಯ್ನಾಗೈತೆ. ಸರ್ವಿಸ್ ಎಲ್ಲ ಇಲ್ಲೇ ಲೋಕಲಲ್ಲೆಲ್ಲ ಗುಬ್ಬಿ ನಿಟ್ಟೂರಲ್ಲಿ ಆಗ್ತದೆ, ಏನು ತೊಂದರೆ. ಕಲ್ಲು ಕ್ರಾಸ್ ಇದೆಯಲ್ಲ, ಕಲ್ಲು ಕ್ರಾಸಲ್ಲಿ ಆಗ್ತದೆ. ಸ್ಪೇರ್ ಪಾರ್ಟ್ಸ್ ಹಂಗಾರು ಇಲ್ಲಿ ಸಿಗಲಿಲ್ಲ ಅಂತಾರೆ ತುಮಕೂರಲ್ಲಿ ಹಲವಾರು ಆಟೋಮೊಬೈಲ್ಸ್ ಎಲ್ಲ ಹುಡುಕಿ ಈ ಥರ ವ್ಯವಸ್ಥೆ ಮಾಡ್ತೀವಿ. ಅಲ್ಲಾಡುತ್ತಲ್ರಿ ಇದು ಟ್ರ್ಯಾಕ್ಟ್ರಿ ಅಲ್ಲಾಡುತ್ತೆ, ತಗದು ಎಸೆಯುತ್ತೆ, ಎಲ್ಲದಕ್ಕೂ ನೀವು ರೆಡಿ ಇರಬೇಕು. ಟ್ರ್ಯಾಕ್ಟರ್ ಓಡಿಸ್ತೀನಿ ಅಂದ್ರೆ ಲೆಂತ್ ಇರೋದಕ್ಕೆ ಸ್ವಲ್ಪ ಕಷ್ಟ ರೀ ಓಡಿಸೋದು, ಅಲ್ವಾ? ಸ್ವಲ್ಪ ಕಷ್ಟನೇ. ನೋಡಿ ಸ್ವಾಮಿ ನಾವಿರೋದು ಹೀಗೆ